ವೆಲ್ಕಮ್ ಟು ಒನ್ ಮೋರ್ ವಿಡಿಯೋ ಆಫ್ CS ಟೆಕ್ನಾಲಜಿ. ಈ ವಿಡಿಯೋದಲ್ಲಿ ನಾವು API ಅಂದರೆ ಏನು ಅನ್ನೋದು ನೋಡೋಣ. ಅದರ ಜೊತೆಗೆ REST API ಅಂದರೆ ಏನು ಅಂತ ನೋಡೋಣ. API ಅಂದರೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್. ಅಂದರೆ ಬೇರೆ ಬೇರೆ ಅಪ್ಲಿಕೇಶನ್ಸ್ ಒಂದರೊಂದು ಜೊತೆಗೆ ಇಂಟರಾಕ್ಟ್ ಮಾಡೋಕ್ಕೆ ಬೇಕಾಗಿರುವ ಇಂಟರ್ಫೇಸ್ ಇಸ್ ನಥಿಂಗ್ ಬಟ್ API. ದಿಸ್ ಇಸ್ ಕಾಲ್ಡ್ as API. ಓಕೆ, ಸೊ APIಗೆ ವಿಕಿಪೀಡಿಯಾದಲ್ಲಿ ಡೆಫಿನಿಷನ್ ಏನಿದೆ ಅಂತ ನೋಡೋಣ. An application programming interface is a way for two or more computer programs. So this is very important. Computer programs ಮಾತಾಡೋದಕ್ಕೆ ಬೇಕಾಗಿರುವ interface is nothing but API. Okay, ಏನಕ್ಕೆ? To communicate with each other. It is a type of software interface offering a service to other pieces of software. ಅಂದರೆ ಒಂದು ಸಾಫ್ಟ್ವೇರ್ ಇನ್ನೊಂದು ಸಾಫ್ಟ್ವೇರ್ ಜೊತೆ ಮಾತಾಡೋದಕ್ಕೆ ಬೇಕಾಗಿರುವ ಇಂಟರ್ಫೇಸ್ ಇಸ್ ನಥಿಂಗ್ ಬಟ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ UI ಅನ್ನೋದು ನಿಮಗೆ ಗೊತ್ತಿರುತ್ತೆ, ದಟ್ ಈಸ್ ಯೂಸರ್ ಇಂಟರ್ಫೇಸ್ ಅಲ್ವಾ? ಇಟ್ ಈಸ್ ಕಾಲ್ಡ್ ಆಸ್ ಯೂಸರ್ ಇಂಟರ್ಫೇಸ್. ಯೂಸರ್ ಇಂಟರ್ಫೇಸ್ ಅಂತಂದರೆ ನೀವೊಂದು ಅಪ್ಲಿಕೇಶನ್ ತೊಗೊಂಡ್ರೆ ಅಮೆಝಾನ್ ಆ್ಯಪ್ ಆರ್ ಫ್ಲಿಪ್ಕಾರ್ಟ್ ಆ್ಯಪ್, ಅದರಲ್ಲಿ ನಿಮಗೆ ಏನು ಕಾಣಿಸುತ್ತೋ ರೈಟ್, ನೀವು ಏನು ಅಪ್ಲಿಕೇಶನ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀರೋ ದಟ್ ಈಸ್ ನಥಿಂಗ್ ಬಟ್ ಯುವರ್ ಯೂಸರ್ ಇಂಟರ್ಫೇಸ್. ಅಂದರೆ ಒಬ್ಬ ಎಂಡ್ ಯೂಸರ್ ಒಂದು ಸಾಫ್ಟ್ವೇರ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಬೇಕಾಗಿರೋ ಕರೆಯೋದು ನಾವೇನು ಟರ್ಮ್ ಕರಿತೀವಿ ದಟ್ ಈಸ್ ಕಾಲ್ಡ್ ಆಸ್ ಯೂಸರ್ ಇಂಟರ್ಫೇಸ್. ಅದೇ ಒಂದು ಅಪ್ಲಿಕೇಶನ್ ಅಥವಾ ಒಂದು ಸಾಫ್ಟ್ವೇರ್ ಜೊತೆ ಮಾತಾಡೋದಕ್ಕೆ ಬೇಕಾಗಿರುವ ಇಂಟರ್ಫೇಸ್ ಇಸ್ ಕಾಲ್ಡ್ ಆಸ್ API. ಓಕೆ, ಸೊ ದಿಸ್ ಇಸ್ API. ಸೊ ಈ ವಿಡಿಯೋದಲ್ಲಿ ನಾವು ಏನೇನು ನೋಡ್ತೀವಿ ಅಂದರೆ ವಾಟ್ ಈಸ್ ಎನ್ API, ನಿಮಗೊಂದು ಐಡಿಯಾ ಬಂದಿದೆ. ಕ್ಲೈಂಟ್ ಸರ್ವರ್ ಅಂದರೆ ಏನು, ದಿಸ್ ಕೈಂಡ್ ಆಫ್ ಅ ಫೌಂಡೇಶನ್ ಫಾರ್ ದಿ API. REST ಅಂದರೆ ಏನು, ಇಟ್ ಈಸ್ ರೆಪ್ರೆಸೆಂಟೇಷನಲ್ ಸ್ಟೇಟ್ ಟ್ರಾನ್ಸ್ಫರ್. HTTP verbs, ದೆನ್ HTTP ಸ್ಟೇಟಸ್ ಕೋಡ್ಸ್ ಏನಿರುತ್ತೆ, ಮತ್ತು API ವರ್ಷನಿಂಗ್. ಸೊ ಈ ವಿಡಿಯೋ ನಿಮಗೆ ಫಾಸ್ಟಾಗಿ ಅರ್ಥ ಆಗಬೇಕು ಅಥವಾ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು ನಿಮಗೆ ಸ್ಲೋ ಅನ್ನಿಸ್ತಾರೆ, ಪ್ಲೀಸ್ ಸ್ವಿಚ್ ಟು 1.5x ಸ್ಪೀಡ್, ನಿಮಗೆ ಫಾಸ್ಟಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಈಗ ಕ್ಲೈಂಟ್ ಸರ್ವರ್ ಇಂಟ್ರಾಕ್ಷನ್ ಅಂದರೆ ಏನು ಅನ್ನೋದು ನೋಡೋಣ. ಕ್ಲೈಂಟ್ ಸರ್ವರ್ ಇಂಟ್ರಾಕ್ಷನ್ ಅಂತಂದರೆ ಇದು ನಾನು ನಿಮಗೆ ಬೇರೆ ವೀಡಿಯೋಸಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ ನಿಮಗೆ ಈ ಪ್ಲೇಸಲ್ಲಿ ಸಿಗುತ್ತೆ, ದಯವಿಟ್ಟು ಆ ವಿಡಿಯೋನ ಚೆಕ್ ಮಾಡಿ. ಸೊ ಈಗ ಕ್ಲೈಂಟ್ ಅಂದರೆ ಏನು, ಇಟ್ ಕ್ಯಾನ್ ಬಿ ಅವರ್ ಡೆಸ್ಕ್ಟಾಪ್ ಆರ್ ಮೊಬೈಲ್. ಸೊ ಅಲ್ಲೊಂದು ಏನಿರುತ್ತೆ, ಒಂದು ಆ್ಯಪ್ ಇನ್ಸ್ಟಾಲ್ ಇರುತ್ತೆ ಅಥವಾ ಒಂದು ಅಪ್ಲಿಕೇಶನ್. ಆ್ಯಪ್ ಇಸ್ ನಥಿಂಗ್ ಬಟ್ ಅಪ್ಲಿಕೇಶನ್ ಅಥವಾ ಸಾಫ್ಟ್ವೇರ್ ಇನ್ಸ್ಟಾಲ್ ಇರುತ್ತೆ ಅಂತಲೂ ಹೇಳ್ಬೋದು. ಸೊ ಈ ಡೆಸ್ಕ್ಟಾಪಲ್ಲಿ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಇರುತ್ತೆ, ಮೊಬೈಲಲ್ಲಿ ಒಂದು ಅಪ್ಲಿಕೇಶನ್ ಆ್ಯಪ್ ಇನ್ಸ್ಟಾಲ್ ಇರುತ್ತೆ. ಅದು ಬಂದ್ಬಿಟ್ಟು ಈ ಸರ್ವರ್ ಜೊತೆ ಮಾತಾಡುತ್ತೆ. ಓಕೆ, ಈ ಸರ್ವರ್ ಜೊತೆ ಮಾತಾಡುತ್ತೆ ಅಂದರೆ ಏನು, ಕ್ಲೈಂಟ್ ಬಂದ್ಬಿಟ್ಟು ಒಂದು ರಿಕ್ವೆಸ್ಟ್ ಕಳಿಸುತ್ತೆ, ಆ ಸರ್ವರ್ ಬಂದ್ಬಿಟ್ಟು ಅದನ್ನು ಒಂದು ರೆಸ್ಪಾನ್ಸ್ ಕಳಿಸುತ್ತೆ. ಓಕೆ, ಅದನ್ನು ಸರ್ವರ್ ಏನು ಮಾಡುತ್ತೆ, ಕೆಲವೊಂದು ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ. ದೀಸ್ ಸರ್ವಿಸಸ್ ಹೇಗೆ ಪ್ರೊವೈಡ್ ಮಾಡುತ್ತದು, ಯೂಸಿಂಗ್ APIs. ಅಂದರೆ ಸರ್ವರ್ ಏನು ಮಾಡುತ್ತೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಫುಡ್ ಡೆಲಿವರಿ ಆ್ಯಪ್, ಫಾರ್ ಎಕ್ಸಾಂಪಲ್ ಝೊಮ್ಯಾಟೊ ಅಂತ ತಗೊಳ್ಳೋಣ. ಈ ಝೊಮ್ಯಾಟೊ ಏನು ಮಾಡುತ್ತೆ, ಝೊಮ್ಯಾಟೊ ಆ್ಯಪ್ ಏನು ಸರ್ವರಲ್ಲಿ ಏನು ಮಾಡುತ್ತೆ, ಸೊ ನಿಮ್ಮ ಹತ್ರ ಝೊಮ್ಯಾಟೊದ ಆ್ಯಪ್ ಇರುತ್ತೆ. ಓಕೆ, ಝೊಮ್ಯಾಟೊ ಆ್ಯಪ್ ಇರುತ್ತೆ. ಈ ಝೊಮ್ಯಾಟೊ ಸಾಫ್ಟ್ವೇರ್ ಏನಿದೆ ಎಲ್ಲಿ ಇದರಲ್ಲಿ ಸರ್ವರಲ್ಲಿ ಹೋಸ್ಟ್ ಆಗಿರುತ್ತಲ್ಲ, ಅದೇನು ಮಾಡುತ್ತೆ, ಇಟ್ ವಿಲ್ ಎಕ್ಸ್ಪೋಸ್ ಸಮ್ ಸರ್ವಿಸಸ್. ಸೊ APIs ಅಂತ ಕರಿತೀವಿ. API 1, API 2 ಆ ಥರ ಬೇರೆ ಬೇರೆ ಸರ್ವಿಸಸ್ನ ಎಕ್ಸ್ಪೋಸ್ ಮಾಡಿರುತ್ತೆ. ಈ ನಿಮ್ಮ ಆ್ಯಪ್ ಬಂದ್ಬಿಟ್ಟು ಆ ಸರ್ವಿಸಸ್ನ ಕಾಲ್ ಮಾಡುತ್ತೆ. ಓಕೆ, ಇದನ್ನು ಕಾಲ್ ಮಾಡುತ್ತೆ, ಆ API ಒಂದು ರೆಸ್ಪಾನ್ಸ್ ಕಳಿಸುತ್ತೆ. ಸೊ ದ ಸರ್ವರ್ ಪ್ರೊವೈಡ್ಸ್ ಡಿಫ್ರೆಂಟ್ ಸರ್ವಿಸಸ್ ಯೂಸಿಂಗ್ APIs, ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್. ಓಕೆ, ದಿಸ್ ಇಸ್ ದ ಬೇಸಿಕ್ ಕ್ಲೈಂಟ್ ಸರ್ವರ್ ಇಂಟ್ರಾಕ್ಷನ್. ಇನ್ನೂ ಡೀಟೇಲ್ ಬೇಕು ಅಂತಂದರೆ ನಾನು ಮುಂಚೆ ಹೇಳಿರೋ ವಿಡಿಯೋಗೆ ರೆಫರ್ ಮಾಡಿ. ಈಗ ಬಂದ್ಬಿಟ್ಟು ವಾಟ್ ಈಸ್ REST ಅನ್ನೋದು ನೋಡೋಣ. REST ಅಂದರೆ ರೆಪ್ರೆಸೆಂಟೇಷನಲ್ ಸ್ಟೇಟ್ ಟ್ರಾನ್ಸ್ಫರ್. ಓಕೆ, ಸೊ ಇದರಲ್ಲಿ ಏನು ಅರ್ಥ ಅಂತಂದರೆ ನಾವು ರೆಸ್ಟಲ್ಲಿ ಈ REST ಒಂದು ದಿಸ್ ಇಸ್ ಅ ಸ್ಟ್ಯಾಂಡರ್ಡ್. ಏನು ಒಂದು ಸ್ಟ್ಯಾಂಡರ್ಡ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಅ ವೆಹಿಕಲ್ ಅಲ್ಲಿ ಅಂತಂದರೆ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಅ ಬೈಕ್. ಓಕೆ, ಸೊ ಅ ಬೈಕ್ ಬಂದ್ಬಿಟ್ಟು there is a standard that, let's say if it is a bicycle, so it means that there are 2 wheels. If it is a car, there will be 4 wheels, right? So this is a very basic example. ಅಂದರೆ ಒಂದು ಕಾರ್ ಅಂತ ಅಂದರೆ there is a standard that okay there should be minimum 4 to 5 people sitting,
ಬೈಕ್ ಅಂತಂದರೆ 2 people sitting, ರೈಟ್? ಸೊ ದಟ್ಸ್ ದ ಕೆಪಾಸಿಟಿ. ಸೊ ಈ ಥರ ದಿಸ್ ಈಸ್ ಕಾಲ್ಡ್ ಎಸ್ ಅ ಸ್ಟ್ಯಾಂಡರ್ಡ್. ಅದೇ ಥರ ರೆಸ್ಟ್ ಈಸ್ ಒನ್ ಆಫ್ ದಿ ಸ್ಟ್ಯಾಂಡರ್ಡ್ ಟು ಡಿಫೈನ್ ದಿ ಎ ಪಿ ಐಸ್. ಓಕೆ, ದೇರ್ ಆರ್ ಅದರ್ ಸ್ಟ್ಯಾಂಡರ್ಡ್ಸ್ ಆಲ್ಸೋ. ಫಾರ್ ಎಕ್ಸಾಂಪಲ್ GRPC ಅಂತ ಇದೆ, ಓಕೆ, ಆಮೇಲೆ RPC ಅಂತ ಇದೆ, ಗ್ರಾಫ್ QL ಅಂತ ಇದೆ. ಸೊ ದೀಸ್ ಆಲ್ ಆರ್ ಡಿಫ್ರೆಂಟ್ ಸ್ಟ್ಯಾಂಡರ್ಡ್ಸ್. ಅದೇ ಥರ ರೆಸ್ಟ್ ಈಸ್ ಆಲ್ಸೋ ಒನ್ ಆಫ್ ದಿ ಸ್ಟ್ಯಾಂಡರ್ಡ್. ಏನು ಮಾಡುತ್ತಿದ್ದು, ಇದರಲ್ಲಿ ಒಂದು ಸೆಟ್ ಆಫ್ ರೂಲ್ಸ್ ಇರುತ್ತೆ. ಆ ರೂಲ್ಸನ್ನು ನಾವು ಫಾಲೋ ಮಾಡಬೇಕು. ಆ ರೂಲ್ಸ್ ಅನ್ನೋದು ಏನೇನಿದೆ ಅನ್ನೋದು ನಾವು ಮುಂದೆ ನೋಡ್ಕೊತ ಹೋಗ್ತೀವಿ. ಓಕೆ, ಈಗ ನೆಕ್ಸ್ಟ್ ಏನಿದೆ, ರೆಸ್ಟಲ್ಲಿ ಇಟ್ ಐಡೆಂಟಿಫೈಸ್ ದ ರಿಸೋರ್ಸಸ್ ಯೂಸಿಂಗ್ URI. ವಾಟ್ ಈಸ್ URI? URI ಮೀನ್ಸ್ ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್. ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್. ರಿಸೋರ್ಸಸ್ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ ನೀವು ಅಮೆಝಾನ್ ಆ್ಯಪ್ ಇದೆ ನಿಮ್ಮ ಹತ್ರ, ರೈಟ್? ಅಮೆಝಾನ್ ಆ್ಯಪಲ್ಲಿ ನೀವೇನು ಮಾಡ್ತೀರಾ? ನಿಮ್ಮ ಹತ್ರ ಇರೋ ಅಮೆಝಾನ್ ಆ್ಯಪಲ್ಲಿ ನೀವು ಈಗ ನೀವು ಮೊಬೈಲ್ ಪರ್ಚೇಸ್ ಮಾಡಬೇಕು. ನೀವೇನು ಮಾಡ್ತೀರಾ? ಇದರಲ್ಲಿ ಮೊಬೈಲ್ ಸರ್ಚ್ ಅಂತ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಇಟ್ಸ್ ಐಫೋನ್ ಅಂತ ಸರ್ಚ್ ಮಾಡ್ತೀರಾ. ಈಗ ಲಿಸ್ಟ್ ಆಫ್ ಏನು ರೀಸೆಂಟ್ ಐಫೋನ್ಸ್ ಇದೆ, ಆ ಐಫೋನ್ಸು ಈ ನಿಮ್ಮ ಆ್ಯಪಲ್ಲಿ ಡಿಸ್ಪ್ಲೇ ಆಗಬೇಕು. ಸೊ ಇದಕ್ಕೇನು ಮಾಡುತ್ತೆ, ಬಿಹೈಂಡ್ ದ ಸೀನ್ ಅಮೆಝಾನ್ ಆ್ಯಪ್ ಈಸ್ ಗೋಯಿಂಗ್ ಟು ಹಿಟ್ ಅ ಸರ್ವಿಸ್ ಆರ್ ಎನ್ API ವಿಚ್ ಈಸ್ ದೇರ್. ದಿಸ್ ಈಸ್ ಕಾಲ್ಡ್ ಎಸ್ ಅನ್ ಎಂಡ್ ಪಾಯಿಂಟ್ ಅಂತ ಅಂತೀವಿ, API ಎಂಡ್ ಪಾಯಿಂಟ್. ಓಕೆ, ಈ API ಎಂಡ್ ಪಾಯಿಂಟ್ನ ಹಿಟ್ ಮಾಡುತ್ತೆ. ಈ API ಎಂಡ್ ಪಾಯಿಂಟ್ನ ಹಿಟ್ ಮಾಡಿದಾಗ ಅದೇನು ಮಾಡುತ್ತೆ, ಅಲ್ಲಿ ನಮಗೆ API ಎಂಡ್ ಪಾಯಿಂಟ್ನ ಹಿಟ್ ಮಾಡಿದಾಗ ನಮಗೆ ಅದ ಪ್ರಾಡಕ್ಟ್ ಲಿಸ್ಟ್ ಕಳಿಸುತ್ತೆ. ಅಂದರೆ ನಾವೊಂದು ಸರ್ಚ್ ಐಟಮ್ ಕಳಿಸಿದ್ದೀವಿ ಐಫೋನ್. ಸೊ ಐಫೋನ್ ರಿಲೇಟೆಡ್ ಏನೇನು ಪ್ರಾಡಕ್ಟ್ಸ್ ಇದ್ದಾವೆ ಆ ಪ್ರಾಡಕ್ಟ್ ಲಿಸ್ಟ್ನ ನಮಗೆ ಕಳಿಸುತ್ತೆ, ರೈಟ್? ಇಲ್ಲ ಅಂದರೆ ನಾವು ಅಮೆಝಾನ್ ಹೋಮ್ ಪೇಜಿಗೆ ಹೋಗಿರ್ತೀವಿ, ಅವಾಗ ನಾವು ಏನಂತ ಎಂಟರ್ ಮಾಡಿಲ್ಲ ಸರ್ಚ್ ಟೆಕ್ಸ್ಟ್, ರೈಟ್? ಬಟ್ ಸುಮ್ಮನೆ ಆದರೂ ಆ ಕೆಲವೊಂದು ಪ್ರಾಡಕ್ಟ್ಸ್ ತೋರಿಸುತ್ತೆ, ರೈಟ್? ದಟ್ ಪ್ರಾಡಕ್ಟ್ಸ್ ಆರ್ ನಥಿಂಗ್ ಬಟ್ ಅದಕ್ಕೊಂದು API ಇರುತ್ತೆ, ರೈಟ್? ದಟ್ ಆಲ್ ದೀಸ್ ಡೇಟಾ ವಿತಿನ್ ದ ಸರ್ವಿಸ್, ರೈಟ್, ಈಸ್ ಟರ್ಮ್ಡ್ ಆಸ್ ರಿಸೋರ್ಸಸ್. ಪ್ರತಿಯೊಂದು ರಿಸೋರ್ಸ್ಗೆ ಒಂದು URI ಇರುತ್ತೆ. ವಾಟ್ ಈಸ್ URI? ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್. ಓಕೆ, ದೇರ್ ವಿಲ್ ಬಿ ಅ ಯುನೀಕ್ ಎಂಡ್ ಪಾಯಿಂಟ್ ಫಾರ್ ಈಚ್ ಆಫ್ ದೀಸ್ ರಿಸೋರ್ಸಸ್. ಫಾರ್ ಎಕ್ಸಾಂಪಲ್, ಈಗ ನೀವು ಪ್ರಾಡಕ್ಟನ್ನು ಆಕ್ಸೆಸ್ ಮಾಡಬೇಕು. ಹೇಗೆ ಮಾಡ್ತೀರಾ? ದೇರ್ ಈಸ್ ದಿಸ್ URL. HTTPS is the protocol, okay, hypertext transfer protocol with the secured S ಅಂದ್ರೆ secured. Okay, API-example.com is your domain name. API/v1 ಅನ್ನೋದೇನು? ಇಲ್ಲಿ v1 ಇದೆ, ಇಲ್ಲಿ v3 ಇದೆ. ಏನಿದರ ಡಿಫರೆನ್ಸ್? v1 and v3 ಆರ್ ದಿ ವರ್ಷನಿಂಗ್. ನಾವು ಅದನ್ನ ಇನ್ನು ಡೀಟೇಲ್ ಆಗಿ ಮುಂದೆ ನೋಡೋಣ. ಓಕೆ, ಆಮೇಲೆ ಬಂದ್ಬಿಟ್ಟು ಪ್ರಾಡಕ್ಟ್ಸ್. ಇಲ್ಲಿ ನೋಡಿ /products ಅಂತ ಇದೆ, ಇಲ್ಲಿ /orders ಅಂತ ಇದೆ. ಅಂದ್ರೆ ನೀವು ಫಸ್ಟ್ ಎಂಡ್ ಪಾಯಿಂಟ್ನ ಹಿಟ್ ಮಾಡಿದಾಗ, ಅಂದ್ರೆ ನೀವು ಆಕ್ಸೆಸ್ ಮಾಡಿದಾಗ ಅವಾಗ ಏನಾಗುತ್ತೆ, ನಿಮಗೆ ಲಿಸ್ಟ್ ಆಫ್ ಪ್ರಾಡಕ್ಟ್ ಸಿಗುತ್ತೆ. ಸೆಕೆಂಡ್ ಎಂಡ್ ಪಾಯಿಂಟ್ನ ನೀವು ಆಕ್ಸೆಸ್ ಮಾಡಿದಾಗ ನಿಮಗೇನು ಸಿಗುತ್ತೆ? ಲಿಸ್ಟ್ ಆಫ್ ಆರ್ಡರ್ ಸಿಗುತ್ತೆ. ಓಕೆ, ನೀವು ನೋಡಿರ್ಬೋದು ಅಮೆಝಾನ್, ನೀವು ಆ್ಯಪಲ್ಲಿ ಹೋದರೆ ಅಲ್ಲಿ ಲಿಸ್ಟ್ ಆಫ್ ಆರ್ಡರ್ಸ್ ಅಂತ ಕೊಟ್ಟರೆ ನಿಮಗೆ, ಅಂದರೆ ನೀವು ಆರ್ಡರ್ಸ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆರ್ಡರ್ಸ್ ಸಿಗುತ್ತೆ. ಅದು ಈ ಬಿಹೈಂಡ್ ದ ಸೀನ್ ಅದೇನು ಮಾಡ್ತಿರುತ್ತೆ, ಈ ಎಂಡ್ ಪಾಯಿಂಟ್ನ ಹಿಟ್ ಮಾಡಿರುತ್ತೆ. ಓಕೆ, ಸೊ ಈಗ ಒಂದು ಎಕ್ಸಾಂಪಲ್ ಇದೆ. ಈ ರೆಸ್ಪಾನ್ಸ್ ವೆನ್ ಎವರ್ your API is hit, for example /products, ಅದೇನು ಮಾಡುತ್ತೆ, ನಿಮಗೆ ಸರ್ವರ್ ಬಂದ್ಬಿಟ್ಟು ಈ ರೆಸ್ಪಾನ್ಸ್ನ ಕಳಿಸುತ್ತೆ. ಈ ರೆಸ್ಪಾನ್ಸ್ ನೋಡಿ ಏನು ಫಾರ್ಮ್ಯಾಟ್ ಇದೆ. ದಿಸ್ ಫಾರ್ಮ್ಯಾಟ್ ಈಸ್ ಕಾಲ್ಡ್ as JSON ಫಾರ್ಮ್ಯಾಟ್. ಓಕೆ, ಐಡಿಯಲಿ REST API will send the response in JSON ಫಾರ್ಮ್ಯಾಟ್. ಈ JSON ಫಾರ್ಮ್ಯಾಟ್ ಅಲ್ಲಿ ನೋಡಿದ್ರೆ ನೋಡಿ, ಇದಕ್ಕೊಂದು ಸ್ಪೆಸಿಫಿಕ್ ಫಾರ್ಮ್ಯಾಟ್ ಇರುತ್ತೆ. ಓಕೆ, ನಿಮಗೆ ಸ್ಕ್ವೇರ್ ಬ್ರಾಕೆಟ್ಸ್ ಅಲ್ಲಿ ಇರುತ್ತೆ. ದೆನ್ ಈಚ್ ಆಫ್ ದಿ ರಿಸೋರ್ಸಸ್ ವಿಲ್ಗೆ ಇಲ್ಲಿ ಏನಂದ್ರೆ ಕೀ ವ್ಯಾಲ್ಯೂ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ID ಏನಿದೆ, PRD 001. ಅಂದರೆ ಪ್ರತಿಯೊಂದು ಪ್ರಾಡಕ್ಟ್ಗೆ ಒಂದು ಯುನೀಕ್ ID ಇರುತ್ತೆ. ನೋಡಿ, PRD 001 ಇದೆ, ಇಲ್ಲಿ PRD 002 ಇದೆ. ಫಸ್ಟ್ ಪ್ರಾಡಕ್ಟ್ ಏನು, PRD 001 ಇನ್ ಹೆಸರೇನು, XYZ ಸೋಪ್. ಇದು ಒಂದು ಎಕ್ಸಾಂಪಲ್ ತರ ತಗೊಂಡಿದ್ದೀನಿ. ಇದೆ ಪ್ರೈಸ್ ಎಷ್ಟು, 50. ಅದೇ ಸೆಕೆಂಡ್ ನೋಡಿ, PRD 002, ನೇಮ್ ಏನು, ABC ಬುಕ್, ಪ್ರೈಸ್ ಏನು, 1000, ರೈಟ್? ಸೊ ದಿಸ್ ಈಸ್ ದ ಫಾರ್ಮ್ಯಾಟ್ ಇನ್ ವಿಚ್ ಯು ಗೆಟ್ ದ ರೆಸ್ಪಾನ್ಸ್. ದಿಸ್ ಈಸ್ ದ ಬೇಸಿಕ್ ಆಫ್ ರೆಸ್ಟ್. ಓಕೆ, ನಿಮಗೆ ಇದು ಅರ್ಥ ಆಯ್ತು ಅನ್ಕೊಂತೀನಿ. ಈಗ API ಇಂಟ್ರಾಕ್ಷನ್. ಓಕೆ, ನಾವೇನು ಮಾಡಿದ್ವಿ, ಅಲ್ಲಿ /products ಮತ್ತು /orders ಅನ್ನೋ ಎರಡು ಎಂಡ್ ಪಾಯಿಂಟ್ನ ನಾವು ಇನ್ವೋಕ್ ಮಾಡಿದ್ವಿ. ಈಗ ಅದೇ ಥರ ಇಲ್ಲಿ ಏನು ಮಾಡ್ತೀವಿ, /products and /users ಅನ್ನೋದು ನಾವು ಆಕ್ಸೆಸ್ ಮಾಡೋಣ. ಈಗ ಏನಿದೆ, ನಮ್ಮ ಹತ್ರ ಸರ್ವರ್ ಅಂತ ಗೊತ್ತಿದೆ. ಈಗ ಏನಾಗುತ್ತೆ, ಕ್ಲೈಂಟ್ /products ಅಂತ
ಎ ಪಿ ಐನ ಇಂಟ್ರಾಕ್ಟ್ ಮಾಡಿದಾಗ, ಇನ್ವೋಕ್ ಮಾಡಿದಾಗ, ಇಟ್ ಇಂಟರ್ನಲಿ ವಿಲ್ ಗೋ ಟು ಪ್ರಾಡಕ್ಟ್ಸ್ ಡೇಟಾಬೇಸ್. ಓಕೆ, ಇಟ್ ವಿಲ್ ಫೆಚ್ ದ ಡೇಟಾ ಫ್ರಮ್ ಪ್ರಾಡಕ್ಟ್. ಓಕೆ, ಅದೇ ತರ ಯೂಸರ್ಸ್ ಅನ್ನೋದು ಹಿಟ್ ಮಾಡಿದಾಗ ಇಟ್ ವಿಲ್ ಡೈರೆಕ್ಟ್ಲಿ ಗೋ ಅಂಡ್ ಫೆಚ್ ದ ಯೂಸರ್ಸ್ ಡೇಟಾಬೇಸ್. ಸೊ ಇಲ್ಲಿ ಡೇಟಾಬೇಸ್ ಸಪ್ರೇಟ್ ಆಗೋ ಇರ್ಬೋದು, ರೈಟ್, ಸಪ್ರೇಟ್ ಆಗೋ ಇರ್ಬೋದು, ಅಥವಾ ದೇರ್ ಕ್ಯಾನ್ ಬಿ ಅ ಸಿಂಗಲ್ ಡೇಟಾಬೇಸ್ ಆಲ್ಸೋ, ಸಿಂಗಲ್ DB. ದಿಸ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ದಿ ಆರ್ಕಿಟೆಕ್ಚರ್. ಓಕೆ, ಸೊ ನಿಮ್ಮ ಮೊನೊಲಿತ್ ಆರ್ಕಿಟೆಕ್ಚರ್ ಅಥವಾ ಆ ಥರ ಇದ್ದರೆ ನೀವು ಡೇಟಾಬೇಸ್ ಸಿಂಗಲ್ ಇಟ್ಕೋಬಹುದು. ಇದು ಮೈಕ್ರೋ ಸರ್ವಿಸಸ್ ಇದ್ರೂ ಶೇರ್ಡ್ DBನೂ ಇಟ್ಕೋಬಹುದು. ಶೇರ್ಡ್ ಅಂತಂದರೆ ಸಿಂಗಲ್ DB ವಿಚ್ ಇಸ್ ಶೇರ್ಡ್ ಫಾರ್ ಆಲ್ ದಿ ಪ್ರಾಡಕ್ಟ್ಸ್ ಎವ್ರಿಥಿಂಗ್. ಓಕೆ, ಅಥವಾ ಸಪ್ರೇಟಾಗಿ ಡೇಟಾಬೇಸು ಇಟ್ಕೋಬಹುದು. ಬಟ್ ದ ಐಡಿಯಾ ಹಿಯರ್ ವಾಟ್ ಐ ವಾಂಟ್ ಟು ಬ್ರಿಂಗ್ ಹಿಯರ್ ಇಸ್ ದಟ್ ಬೇರೆ ಬೇರೆ ಎಂಡ್ ಪಾಯಿಂಟ್ ಇರುತ್ತೆ, ಸರ್ವರ್ ಅದನ್ನ ಎಕ್ಸ್ಪೋಸ್ ಮಾಡಿರುತ್ತೆ. ಸೊ ಕ್ಲೈಂಟ್ ಇಸ್ ಗೋಯಿಂಗ್ ಟು ಟಾಕ್ ಟು ದಟ್, ಗೆಟ್ ದ ಡೇಟಾ, ಆಕ್ಸೆಸ್ ದೋಸ್ APIs, ಗೆಟ್ ದ ಡೇಟಾ ಬ್ಯಾಕ್ ಥ್ರೂ ದ ಸರ್ವರ್, ಅಂಡ್ ಸರ್ವರ್ ಇಂಟರ್ನಲ್ಲಿ ಬೇರೆ ಬೇರೆ ಡೇಟಾಬೇಸಸ್ ಅಥವಾ ಸಿಂಗಲ್ ಡೇಟಾಬೇಸ್ನ ಇನ್ವೋಕ್ ಮಾಡುತ್ತೆ. ಸೊ ಇದರಿಂದ ನಿಮಗೆ ಏನದು API ಇಂಟ್ರಾಕ್ಷನ್ ಹೇಗಾಗುತ್ತೆ ಅನ್ನೋದು ಗೊತ್ತಾಯ್ತು. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ತುಂಬಾ ಇಂಟರ್ವ್ಯೂ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. ಇವನ್ ಎಷ್ಟೋ ಜನ ಕೆಲಸದಲ್ಲಿ ಸೇರಿ 1 to 2 years ಎಕ್ಸ್ಪೀರಿಯನ್ಸ್ ಆದ್ಮೇಲೂ ಅವರಿಗೆ ಕೆಲವೊಂದು ಸರಿ ಈ HTTP ವರ್ಬ್ಸ್ ಅನ್ನೋದೇನೋ ಇದೆ, ಇದ್ರ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ. ಓಕೆ, ಸೊ ಈಗ ನಾವು ದಿಸ್ ಇಸ್ ಅವರ್ ಪ್ರೀವಿಯಸ್ ಡಯಾಗ್ರಾಮ್. ಈಗ ಫಾರ್ ಎನಿ ಡೇಟಾಬೇಸ್ ದೇರ್ ಆರ್ ಬೇಸಿಕ್ಲಿ ದೀಸ್ ಆಪರೇಷನ್: ಕ್ರಿಯೇಟ್, ರೀಡ್, ಅಪ್ಡೇಟ್ ಅಂಡ್ ಡಿಲೀಟ್. ಏನಿದು? ಇದನ್ನ ನಾವು CRUD ಅಂತಾನೂ ಕರಿತೀವಿ, CRUD. ಓಕೆ, CRUD ಆಪರೇಷನ್ಸ್ ಅಂತ. ಏನಿದು CRUD ಆಪರೇಷನ್? ನೀವು ಯಾವುದಾದ್ರೂ ಡೇಟಾಬೇಸ್ ಅಲ್ಲಿ ಆಪರೇಷನ್ ಮಾಡಬೇಕಂದ್ರೆ ದೀಸ್ ಆರ್ ದಿ ಬೇಸಿಕ್ ಆಪರೇಷನ್ಸ್. ಏನಿದು ಆಪರೇಷನ್ಸ್? ಯು ವಿಲ್ ಕ್ರಿಯೇಟ್ ಸಮ್ ಡೇಟಾ. ಅಂದ್ರೆ ಈಗ ಹೊಸ ಒಂದು ನಾವು ಪ್ರಾಡಕ್ಟ್ ಆಡ್ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ದೇರ್ ಇಸ್ ಅ ನ್ಯೂ ಬ್ಯಾಟ್. ಓಕೆ, ಒಂದು ಬ್ಯಾಟ್, ಒಂದು ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಇದೆ. ಓಕೆ, ಲೆಟ್ಸ್ ಟೇಕ್ ಇಟ್ ಆಸ್ ಅ ಬ್ಯಾಟ್, ಕ್ರಿಕೆಟ್ ಬ್ಯಾಟ್. ಸೊ ಈ ಬ್ಯಾಟ್ನ ನಾನು, ದಿಸ್ ಇಸ್ ಅ ಪ್ರಾಡಕ್ಟ್. ಓಕೆ, ಈ ಪ್ರಾಡಕ್ಟ್ನ ನಾನು ಕ್ರಿಯೇಟ್ ಮಾಡಬೇಕು, ಆಡ್ ಮಾಡಬೇಕು ಅಂತ ಅಂದ್ರೆ ಐ ವಿಲ್ ಯೂಸ್ ಕ್ರಿಯೇಟ್ ಆಪರೇಷನ್. ಇಫ್ ಐ ಹ್ಯಾವ್ ಟು, ದಿಸ್ ಇಸ್ ಕ್ರಿಯೇಟ್. ಓಕೆ, ಈಗ ನಾನು ಇದನ್ನ ರಿಟ್ರೀವ್ ಮಾಡಬೇಕು ಅಂದ್ರೆ ರೀಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇದೆ ಬ್ಯಾಟ್ ತರ ನಾನು ಒಂದು 100 ಪ್ರಾಡಕ್ಟ್ಸ್ ಹಾಕಿದ್ದೀನಿ. ಸೊ ಯಾವ ಪ್ರಾಡಕ್ಟ್ಸ್ ಇದೆ ಅನ್ನೋದು ನನಗೆ ಬೇಕು ಅಂದ್ರೆ ವಾಟ್ ಐ ವಿಲ್ ಡೂ, ಐ ವಿಲ್ ರೀಡ್ ದ ಡೇಟಾ. ಈಗ ಔಟ್ ಆಫ್ ಲೆಟ್ಸ್ ಎ ಒನ್ ಬ್ಯಾಟ್, ರೈಟ್, ಲೆಟ್ಸ್ ಎ ಬ್ಯಾಟ್ ಅಂತ ಪ್ರಾಡಕ್ಟ್ ಇದೆ, ಮೊಬೈಲ್ಸ್ ಅಂತ ಪ್ರಾಡಕ್ಟ್ ಇದೆ, ಲೆಟ್ಸ್ ಎ ಒಂದು ಐಫೋನ್ ಅಂತ ಮೊಬೈಲ್ ಇದೆ, ರೈಟ್, iPhone 13 ಆರ್ ವಾಟ್ ಎವರ್. ಈಗ ಇದರ ಇನಿಷಿಯಲ್ ಪ್ರೈಸ್ ವಾಸ್ 70,000. ಈಗ ಏನಾಯ್ತು, ವಿತ್ ಸಮ್ ಡಿಸ್ಕೌಂಟ್ ಏನೋ ಬಂತು. ಸೊ ನಾನು ಈ 70,000 ಪ್ರೈಸ್ನ ಐ ಹ್ಯಾವ್ ಟು ಅಪ್ಡೇಟ್ ಇಟ್ ಟು ಲೆಟ್ಸ್ ಎ 60,000. okay, so what I am doing, I am updating it. Okay, so this is your nothing but update operation. ಅರ್ಥ ಆಯ್ತಲ್ವಾ? ಅದೇ ತರ ಇನ್ನೊಂದು ಡಿಲೀಟ್ ಇದೆ. ಈಗ ನಾನೇನು, ಈಗ iPhone 13, ಈಗ iPhone 15, 16, 17 ಎಷ್ಟೋ ಮಾಡೆಲ್ ಬಂತು, 13 is ಔಟ್ ಆಫ್ ಸ್ಟಾಕ್. ಸೊ ನಾನು 13 ಡಿಲೀಟ್ ಮಾಡಬೇಕು. ಅವಾಗ ಏನು ಮಾಡ್ತೀನಿ, ನಾನು ಡಿಲೀಟ್ ಆಪರೇಷನ್ನ ಯೂಸ್ ಮಾಡ್ತೀನಿ. ಸೊ ಬೇಸಿಕ್ಲಿ ದೇರ್ ಆರ್ ಕ್ರಿಯೇಟ್, ರೀಡ್, ಅಪ್ಡೇಟ್ ಅಂಡ್ ಡಿಲೀಟ್. ದೀಸ್ ಆರ್ ದಿ ಬೇಸಿಕ್ ಡೇಟಾಬೇಸ್ ಆಪರೇಷನ್ಸ್. ಅರ್ಥ ಆಯ್ತಲ್ವಾ? ಇದೇ ತರ ರೆಸ್ಟ್ APIs ಅಲ್ಲಿ 1-to-1 ಮ್ಯಾಪಿಂಗ್ ಇದೆ. ಕ್ರಿಯೇಟ್ ಬಂದ್ಬಿಟ್ಟು ಈಸ್ ಪೋಸ್ಟ್ ರಿಕ್ವೆಸ್ಟ್. ಓಕೆ, ಪ್ರತಿಯೊಂದು ಒಂದು ರಿಕ್ವೆಸ್ಟ್ ಕಳಿಸ್ತೀವಿ ನಾವು ಸರ್ವರಿಗೆ, ರೈಟ್? ಅದಕ್ಕೆ ಪ್ರತಿಯೊಂದು ದಿಸ್ ಥಿಂಗ್ಸ್ ಆರ್ ಕಾಲ್ಡ್ ಅಸ್ ರಿಕ್ವೆಸ್ಟ್. ಓಕೆ, ಸೊ ಪೋಸ್ಟ್ ರಿಕ್ವೆಸ್ಟ್ ಅಂತ ಇರುತ್ತೆ. ರೀಡಿಗೆ ನಾವು ರಿಟ್ರೀವ್ ಮಾಡ್ತೀವಿ ಡೇಟಾ. ಸೊ ದಿಸ್ ಈಸ್ ಗೆಟ್ ರಿಕ್ವೆಸ್ಟ್. ದ ವರ್ಬ್ ಈಸ್ ಗೆಟ್. ಅಪ್ಡೇಟ್ ಮಾಡ್ಬೇಕಾದ್ರೆ ವಿ ಕಾಲ್ ಇಟ್ ಅಸ್ ಪುಟ್. ಡಿಲೀಟ್ ಅಂದ್ರೆ ಡಿಲೀಟ್ ಅಂತಾನೆ ಅದಕ್ಕೆ ಅರ್ಥ ಇದೆ. ಇದ್ರ ಜೊತೆಗೆ ಬೇರೆ ಕೆಲವೊಂದು ವರ್ಬ್ ಇದೆ. ಫಾರ್ ಎಕ್ಸಾಂಪಲ್ ಪ್ಯಾಚ್. ಓಕೆ, ಇಟ್ ವಿಲ್ ಅಪ್ಡೇಟ್ ಓನ್ಲಿ ದ ಪಾರ್ಟ್ ಆಫ್ ಡೇಟಾ ದಟ್ ಈಸ್ ರಿಕ್ವೈರ್ಡ್. ನಿಮಗೆ ಅರ್ಥ ಆಯ್ತು ಅನ್ಕೊಂತೀನಿ. ಪೋಸ್ಟ್, ಗೆಟ್, ಪುಟ್, ಡಿಲೀಟ್. ಇದರಲ್ಲಿ ಪುಟ್ ಬಂದ್ಬಿಟ್ಟು ಇಸ್ ಕಾಲ್ಡ್ ಅಸ್ ಐಡಂಪೋಟೆಂಟ್. ಐಡಂಪೋಟೆಂಟ್ ಅಂತ ಅಂದ್ರೆ ಅದರ ಅರ್ಥ ಏನು ಅನ್ನೋದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ಓಕೆ, ಸೊ ದೀಸ್ ಆರ್ ದಿ ಬೇಸಿಕ್ ಆಪರೇಷನ್ಸ್ ಫಾರ್ ಆರ್ HTTP ವರ್ಬ್ಸ್ ಫಾರ್ ದಿ ರೆಸ್ಟ್ API. ಓಕೆ, ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಈಗ ನೆಕ್ಸ್ಟ್ ಬಂದ್ಬಿಟ್ಟು, ಈಗ ನೀವು ರಿಕ್ವೆಸ್ಟ್ ಕಳಿಸಿದ್ರಿ, ಈಗ ಸರ್ವರ್ ಏನಾದರೂ ರೆಸ್ಪಾನ್ಸ್ ಕಳಿಸ್ಬೇಕಲ್ವಾ? ಸೊ ಸರ್ವರ್ ಏನು ರೆಸ್ಪಾನ್ಸ್ ಕಳಿಸುತ್ತೆ? ಇಟ್ ವಿಲ್ ಸೆಂಡ್ ಅ ರೆಸ್ಪಾನ್ಸ್. ಸೊ ನಿಮ್ಮ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ನೋಡಿದ್ವಿ, ಈ ರೆಸ್ಪಾನ್ಸ್ ಬಂದ್ಬಿಟ್ಟು JSON ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ.
ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ಸ್ಲ್ಯಾಶ್ ಪ್ರಾಡಕ್ಟ್ಸ್ ಅಂತ ಕಳಿಸಿದ್ದೀನಿ, ರಿಕ್ವೆಸ್ಟ್ ಕಳಿಸಿದ್ರೆ ಅದು ಪ್ರಾಡಕ್ಟ್ ಲಿಸ್ಟ್ ಕಳಿಸುತ್ತೆ, ರೈಟ್. ನಾನು ಯೂಸ್ ಆರ್ಡರ್ಸ್ ಅಂತ ಕಳಿಸಿದ್ರೆ ಅದು ಆರ್ಡರ್ ಲಿಸ್ಟ್ ಕಳಿಸುತ್ತೆ. ಇದರ ಜೊತೆಗೆ ದಿಸ್ ಇಸ್ ದ ಕಂಟೆಂಟ್ ಆಫ್ ದ ರೆಸ್ಪಾನ್ಸ್. ಓಕೆ, ದಿಸ್ ಈಸ್ ದ ಕಂಟೆಂಟ್ ಆಫ್ ರೆಸ್ಪಾನ್ಸ್. ಆದರೆ ವಾಟ್ ವಿಲ್ ಬಿ ದ ಸ್ಟೇಟಸ್ ಕೋಡ್? ನಾನು ಪ್ರತಿ ಸರಿ ಕಂಟೆಂಟ್ ನೋಡ್ಬಿಟ್ಟು ಏನಿದೆ ಅನ್ನೋದು ನಾನು ಸರ್ಚ್ ಮಾಡಕ್, ನಾನು ಅನಲೈಸ್ ಮಾಡಕ್ ಆಗೋದಿಲ್ಲ ಫ್ರಮ್ ದ ಕ್ಲೈಂಟ್ ಸೈಡ್. ಅದಕ್ಕೆ ನಾನು ಫಸ್ಟ್ ಏನು ಮಾಡ್ತೀನಿ, ಪ್ರತಿಯೊಂದು ಎಚ್ ಟಿ ಟಿ ಪಿ ರೆಸ್ಪಾನ್ಸಿಗೆ, ಓಕೆ, ಎಚ್ ಟಿ ಟಿ ಪಿ ಇಸ್ ನಥಿಂಗ್ ಬಟ್ ದ ಪ್ರೋಟೋಕಾಲ್ ನೇಮ್. ಎಚ್ ಟಿ ಟಿ ಪಿ ರೆಸ್ಪಾನ್ಸಿಗೆ ಒಂದು ಸ್ಟೇಟಸ್ ಕೋಡ್ ಅನ್ನೋದು ಇರುತ್ತೆ. ಈ ಸ್ಟೇಟಸ್ ಕೋಡಲ್ಲಿ ಮೇನ್ಲಿ 3 ಕೆಟಗರೀಸ್ ಇದಾವೆ. ಒನ್ ಇಸ್ 200 ಲೆವೆಲ್, ಅಂದರೆ ಎನಿ ರಿಕ್ವೆಸ್ಟಿಗೆ, ಯಾವುದೇ ರಿಕ್ವೆಸ್ಟ್ ನೀವು ಕಳಿಸಿದ್ದೀರಾ ಅದಕ್ಕೆ ರೆಸ್ಪಾನ್ಸಲ್ಲಿ ಸ್ಟೇಟಸ್ ಕೋಡ್ 200 ಅಂತ ಬಂತು ಅಂದರೆ ಅದು 200 ಅಥವಾ 202, 201, ಈ 200 ಕೆಟಗರೀಸ್, 200 ಫ್ಯಾಮಿಲಿ ಬಂತು ಅಂದರೆ ಇಟ್ ಮೀನ್ಸ್ ದಟ್ ಯುವರ್ ರೆಸ್ಪಾನ್ಸ್ ಇಸ್ ಸಕ್ಸಸ್ಫುಲ್, ಯುವರ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಪ್ರಾಸೆಸ್ಡ್. ಓಕೆ, ಅದೇ 400 ಲೆವೆಲ್ ಬಂತು ಅಂದರೆ 401 ಅಥವಾ 403, 403 ಇಸ್ ಫಾರ್ಬಿಡನ್ ಅನ್ನೋ ಥರ, 402, 429, ಈ ಥರ ಎಲ್ಲ ಬೇರೆ ಬೇರೆ ರಿಕ್ವೆಸ್ಟ್ ರೆಸ್ಪಾನ್ಸ್ ಕೋಡ್ ಇದೆ. ಈ ಥರ ರೆಸ್ಪಾನ್ಸ್ ಕೋಡ್ ಬಂತು ಅಂದರೆ ನಿಮ್ಮ ರಿಕ್ವೆಸ್ಟ್ ನೀವೇನು ಕಳಿಸಿದ್ದೀರೋ ಅದರಲ್ಲಿ ಏನೋ ಎರರ್ ಇದೆ. ಓಕೆ, ಸೊ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಕರೆಕ್ಟಾಗಿರೋ ಡೇಟಾ ಪಾಸ್ ಮಾಡಿಲ್ಲ, ನೀವೇನೋ ಪಾಸ್ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ಈಗ ಪ್ರಾಡಕ್ಟ್ ಐ ಡಿ ಎವ್ರಿಥಿಂಗ್ ಈಸ್ PRD 123 ಅಂತ ಇದೆ ಅನ್ಕೊಳ್ಳಿ, ದಿಸ್ ಇಸ್ ಪ್ರಾಡಕ್ಟ್ ಐ ಡಿ. ಬಟ್ ನೀವು ಕಳಿಸ್ಬೇಕಾದ್ರೆ ಪ್ರಾಡಕ್ಟ್ ನೇಮ್ ಕಳಿಸ್ಬಿಟ್ಟಿದ್ದೀರಾ ಪ್ರಾಡಕ್ಟ್ ಐ ಡಿ ಬದಲಿ, ರೈಟ್. ಫಾರ್ ಎಕ್ಸಾಂಪಲ್ ಸೋಪ್ ಅಂತ ಇದೆ, ಆ ಸೋಪ್ ಅನ್ನೋದು ನೀವು ಕಳಿಸ್ಬಿಟ್ಟಿದ್ದೀರಾ ವ್ಯಾಲ್ಯೂ, ರೈಟ್. ಸೊ ಸೋಪ್ ಅಂತ ಮೇ ಬಿ ಇಟ್ ಈಸ್ ನಾಟ್ ಅ ವ್ಯಾಲಿಡ್ ಪ್ರಾಡಕ್ಟ್ ಐ ಡಿ. ಓಕೆ, ಐ ಆಮ್ ಜಸ್ಟ್ ಗಿವಿಂಗ್ ಯು ಅ ವೆರಿ ಬೇಸಿಕ್ ಎಕ್ಸಾಂಪಲ್ ಆ ಥರ. ಸೊ ದೇರ್ ಇಸ್ ಸಮ್ ಪ್ರಾಬ್ಲಮ್ ಇನ್ ದ ರಿಕ್ವೆಸ್ಟ್ ವಿಚ್ ಯು ಹ್ಯಾವ್ ಸೆಂಟ್, ದಟ್ ಈಸ್ ಕಾಲ್ಡ್ ಇನ್ ದಟ್ ಕೇಸ್ ಸರ್ವರ್ ಏನು ರೆಸ್ಪಾಂಡ್ ಮಾಡುತ್ತೆ, 400 ಫ್ಯಾಮಿಲಿ ಎರರ್ ಇಂದ ರೆಸ್ಪಾನ್ಸ್ ಮಾಡುತ್ತೆ. ಈಗ ಇನ್ನೊಂದು ದ ಫೈನಲ್ ಥಿಂಗ್ ವಿಚ್ ಇಸ್ 500 ಲೆವೆಲ್. ಈ ಕೇಸಲ್ಲಿ ಏನಾಗುತ್ತೆ, ನೀವು ರಿಕ್ವೆಸ್ಟ್ ಕಳಿಸಿರೋದು ಕರೆಕ್ಟಾಗಿ ಕಳಿಸಿದ್ದೀರಾ, ಆದರೆ ಸರ್ವರಲ್ಲೇ ಪ್ರಾಸೆಸ್ ಮಾಡಬೇಕಾದ್ರೆ ಏನಾದರೂ ಎರರ್ ಆಗಿರುತ್ತೆ. ಇನ್ ದಿಸ್ ಕೇಸ್ ದರ್ ವಿಲ್ ಬಿ 500 ಸರ್ವರ್ ಎರರ್ಸ್. ಸೊ 500 ಅಲ್ಲಿ 500 ಇಸ್ ನಥಿಂಗ್ ಬಟ್ ಆಕ್ಚುಲಿ ಇಂಟರ್ನಲ್ ಸರ್ವರ್ ಎರರ್ ಅಂತ ಅಂತಾರೆ. 500, 505, 501 ಆ ಥರ ಬೇರೆ ಬೇರೆ ಫ್ಯಾಮಿಲಿ ಆಫ್ ಎರರ್ಸ್ ಇದಾವೆ. ಸೊ ವೆರಿ ಬೇಸಿಕ್ ಥಿಂಗ್ ಏನಿದೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನೀವು ಪ್ರತಿ ರಿಕ್ವೆಸ್ಟ್ ಕಳಿಸೋದಕ್ಕೂ ಒಂದು ರೆಸ್ಪಾನ್ಸ್ ಇರುತ್ತೆ. ಆ ರೆಸ್ಪಾನ್ಸ್ ಇನ್ ಕೇಸ್ ಸಕ್ಸಸ್ಫುಲ್ ಆಯಿತು ಅಂತಂದ್ರೆ ಯು ವಿಲ್ ಗೆಟ್ ಅ 200 ಇನ್ ದ HTTP ಕೋಡ್, ರೆಸ್ಪಾನ್ಸ್ ಕೋಡ್. ಇನ್ ಕೇಸ್ ದೇರ್ ಇಸ್ ಸಮ್ ಇಶ್ಯೂ ಆರ್ ಎರರ್ ಇನ್ ದ ರಿಕ್ವೆಸ್ಟ್ ಇಟ್ ಸೆಲ್ಫ್ ವಿಚ್ ಯು ಹ್ಯಾವ್ ಪಾಸ್ಡ್, ಆವಾಗ ನಿಮಗೆ 400 ಲೆವೆಲ್ ಎರರ್ಸ್ ಬರುತ್ತೆ, 401, 403 ಆ ಥರ. ಇನ್ ಕೇಸ್ ನೀವು ರಿಕ್ವೆಸ್ಟ್ ಕರೆಕ್ಟಾಗಿ ಕಳಿಸಿದ್ದೀರಾ, ಎವ್ರಿಥಿಂಗ್ ಈಸ್ ಪ್ರಾಪರ್ ಫ್ರಮ್ ದ ಕ್ಲೈಂಟ್ ಸೈಡ್, ಬಟ್ ಸರ್ವರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂದರೆ ಅವಾಗ 500 ಫ್ಯಾಮಿಲಿ ಆಫ್ ಎರರ್ಸ್ ಬರುತ್ತೆ. ಓಕೆ, ಸೊ ಲೆಟ್ಸ್ ಪ್ರೊಸೀಡ್ ವಿತ್ ದ ನೆಕ್ಸ್ಟ್ ಸ್ಲೈಡ್. ನಾವು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್, ವಾಟ್ ಈಸ್ API ವರ್ಷನಿಂಗ್? ವಾಟ್ ಈಸ್ API ವರ್ಷನಿಂಗ್? ಈ API ವರ್ಷನಿಂಗ್ ಬಂದ್ಬಿಟ್ಟು ನಾವು ಇನಿಷಿಯಲಿ ಮಾತಾಡ್ತೀವಿ, ರೈಟ್. ಸೊ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಇಫ್ ಯು ಹ್ಯಾವ್ ಅ ಪ್ರಾಡಕ್ಟ್ ಸರ್ವಿಸ್, this is going to return you all the products. ಈಗ ಏನು ಮಾಡ್ತೀರಾ, ಇನಿಷಿಯಲಿ ದ ಪ್ರಾಡಕ್ಟ್ ವರ್ಷನ್ ಇಸ್ V1. ಓಕೆ, ಆಮೇಲೆ ಕೆಲವೊಂದು ಅದರಲ್ಲಿ ಚೇಂಜಸ್ ಬರುತ್ತೆ. ಆ ಚೇಂಜಸ್ ಮಾಡಿದಾಗ ಏನಾಗುತ್ತೆ, ಲೆಟ್ಸ್ ಸೇ ಒನ್ ಸೆಟ್ ಆಫ್ ಯೂಸರ್ಸ್ ಆರ್ ಸ್ಟಿಲ್ ಯೂಸಿಂಗ್ V1. ಓಕೆ, ಆಮೇಲೆ ನೀವು ಕೆಲವೊಂದು ಚೇಂಜಸ್ ಮಾಡ್ತೀರಾ. ಸೊ ನೀವು ಈ ಸೆಟ್ ಆಫ್ ಯೂಸರ್ಸ್ ಏನಿದೆ ಇದನ್ನ ನೀವು ಬೇಗ ಒಂದೇ ಸರಿ ಚೇಂಜ್ ಮಾಡೋಕ್ಕಾಗಲ್ಲ ಫಾರ್ XYZ ರೀಸನ್ಸ್. ಈಗ ನೀವೇನು ಮಾಡ್ತೀರಾ, ಕೆಲವೊಂದು ಹೊಸ ಯೂಸರ್ಸ್ ಏನಿದ್ದಾರೆ ಅವರಿಗೆ ನೀವು V2 ವರ್ಷನ್ನ ಎಕ್ಸ್ಪೋಸ್ ಮಾಡಬೇಕು. ಸೊ ಅವಾಗ ನೀವೇನಿರುತ್ತೆ, ನಿಮ್ಮ ಹತ್ರ 2 ವರ್ಷನ್ ಆಫ್ APIs ಇರುತ್ತೆ. ಒನ್ ಈಸ್ V1/product. ಓಕೆ, another will be V2/product. This V1 ಮತ್ತೆ V2 is called as API versioning. ಓಕೆ, ಈ ತರ ನೀವು ಎಷ್ಟು ಬೇಕಾದರೂ ಅಷ್ಟು ವರ್ಷನ್ಸ್ ಇಟ್ಕೋಬಹುದು. ಬಟ್ ಐಡಿಯಲಿ ಜಾಸ್ತಿ ವರ್ಷನ್ಸ್ ಇಟ್ಕೊಂಡಂಗೆಲ್ಲ ನೀವು ಜಾಸ್ತಿ ಮೇಂಟೆನೆನ್ಸ್ ಪ್ರಾಬ್ಲಮ್ ಆಗುತ್ತೆ, ರೈಟ್. ಯಾಕಂದ್ರೆ ನೀವು V1 ಅನ್ನು ಮೇಂಟೈನ್ ಮಾಡಬೇಕು, V2 ಅನ್ನೋದು ಮೇಂಟೈನ್ ಮಾಡಬೇಕು. ಇದು ಜನರಲಿ ಯಾವಾಗ ಯೂಸ್ ಆಗುತ್ತೆ ಅಂತಂದ್ರೆ ಟೆಂಪರಲಿ ನೀವು V1 ಇಂದ V2 ಮೈಗ್ರೇಟ್ ಆಗ್ತಾ ಇದ್ದೀರಾ, ರೈಟ್. ಬಟ್ ಆ ಟೈಮಲ್ಲಿ ನೀವು ಇನಿಷಿಯಲಿ V1 ಅಂಡ್ V2 ಎರಡೂ ಸಪೋರ್ಟ್ ಮಾಡಬೇಕು. ಬಟ್ ಒಂದ್ಸರಿ ಎಲ್ಲ ಯೂಸರ್ಸ್ ನೀವೇನು ಮಾಡ್ತೀರಾ, ನಿಧಾನಕ್ಕೆ V1 ಯೂಸ್ ಮಾಡ್ತಿರೋ, V1 API ಪ್ರಾಡಕ್ಟ್ API ಯೂಸ್ ಮಾಡ್ತಿರೋ ಯೂಸರ್ಸ್ನು ನೀವು ನಿಧಾನಕ್ಕೆ ವರ್ಷನ್ 2ಗೆ ಮೈಗ್ರೇಟ್ ಮಾಡ್ತೀರಾ. ಇದು ಮೈಗ್ರೇಟ್ ಆದಮೇಲೆ ದೆನ್ ಎವ್ರಿಬಡಿ ವಿಲ್ ಬಿ ಯೂಸಿಂಗ್ V2. V1ನ ನೀವು ಡಿಕಮಿಷನ್ ಮಾಡ್ತೀರಾ, ಅಂದರೆ ಅದನ್ನ ಸ್ಟಾಪ್ ಮಾಡಿಬಿಡ್ತೀರಾ.
ಓಕೆ. ಆಮೇಲೆ V2 ಇಂದ ನೀವು ಇನ್ ಕೇಸ್ V3ಗೆ ಹೋಗಬೇಕು ಅಂತಂದರೆ ನೀವು ನಿಧಾನಕ್ಕೆ ಏನು ಮಾಡ್ತೀರಾ, ಪ್ರತಿಯೊಬ್ಬ ಯೂಸರಿಗೆ ಸ್ಟೇಜ್ ವೈಸ್ ನೀವು ಯು ವಿಲ್ ಮೂವ್ ಇಟ್ ಟು V3. ಆಮೇಲೆ ನಿಧಾನಕ್ಕೆ V2 ಡಿಕಮಿಷನ್ ಮಾಡ್ತೀರಾ. ಓಕೆ, ಅಥವಾ ನೀವು ಅದನ್ನು ಆಕ್ಸೆಸಿಬಲ್ ಆಗಿಡಲ್ಲ, ಅದನ್ನು ಸ್ಟಾಪ್ ಮಾಡಿಬಿಡ್ತೀರಾ. ಆಮೇಲೆ ದ ಯೂಸರ್ ವಿಲ್ ಬಿ ಯೂಸಿಂಗ್ V3. ಇದೇ ಥರ ಇಟ್ ವಿಲ್ ಸೋ ಆನ್ ಸೋ ಫೋರ್ತ್ ಇಟ್ ವಿಲ್ ಗೋ ಆನ್. ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ವರ್ಷನಿಂಗ್. ಸೊ V1 ಇಂದ V2 ಬಂದ್ರಿ, ಸಾರಿ ದಿಸ್ ಇಸ್ ಶುಡ್ ಬಿ V2 ಅಂಡ್ ದಿಸ್ ಶುಡ್ ಬಿ V3. V2 ಇಂದ V3 ಬಂದ್ರಿ. ದಿಸ್ ಈಸ್ ಅಬೌಟ್ ದಿ API ವರ್ಷನಿಂಗ್. ಸೊ ನಾವು ಇದರಲ್ಲಿ ಏನೇನು ನೋಡಿದ್ವಿ ಅಂದರೆ, ಜಸ್ಟ್ ಅ ಕ್ವಿಕ್ ರೀಕ್ಯಾಪ್. ವಾಟ್ ಈಸ್ ಅನ್ API, ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್. ವಾಟ್ ಈಸ್ ಕ್ಲೈಂಟ್ ಸರ್ವರ್, ಕ್ಲೈಂಟ್ ಬಂದ್ಬಿಟ್ಟು ರಿಕ್ವೆಸ್ಟ್ ಕಳಿಸುತ್ತೆ, ಸರ್ವರ್ ಬಂದ್ಬಿಟ್ಟು ಅದನ್ನು ರೆಸ್ಪಾನ್ಸ್ ಮಾಡುತ್ತೆ. ಸೊ ದ ರಿಕ್ವೆಸ್ಟ್ ಅಂಡ್ ರೆಸ್ಪಾನ್ಸ್, ರಿಕ್ವೆಸ್ಟ್ is your could be a REST request and your response will be in the form of JSON. REST is basically representational state transfer. HTTP verbs ಬಂದ್ಬಿಟ್ಟು get, which is used to retrieve the data, put for updating the data, post is for creating the data, delete is for deleting the data. HTTP status codes 200 for OK, 400 for client related errors or request related errors, 500 for server related errors. API versioning V1, V2, V3 ಈ ಥರ ನೀವು URL ಎಂಡ್ ಪಾಯಿಂಟ್ ಅಲ್ಲಿ ವರ್ಜನಿಂಗ್ ನ ಸ್ಪೆಸಿಫೈ ಮಾಡಬಹುದು. ವರ್ಜನಿಂಗ್ ಹೆಲ್ಪ್ಸ್ us in maintaining different versions of the APIs. ಸೊ ಐ ಹೋಪ್ ನಿಮಗೆಲ್ಲದು ಇಲ್ಲಿವರೆಗೆ API ಅನ್ನೋದು ಏನು ಅಂತ ಅರ್ಥ ಆಗಿರುತ್ತೆ. ಇನ್ ಕೇಸ್ ದೇರ್ ಆರ್ ಎನಿ ಕ್ವೆಶನ್ಸ್ ಪ್ಲೀಸ್ ಮೆನ್ಷನ್ ಇಟ್ ಇನ್ ದ ಕಮೆಂಟ್. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಆನ್ಸರ್ ದೆಮ್. ಸೊ ಇದೇ ಥರ ತುಂಬ ಬೇರೆ ಬೇರೆ ವಿಡಿಯೋಸ್ ಇದೆ. ಫಾರ್ ಎಕ್ಸಾಂಪಲ್ ವೆಬ್ ಕಂಪ್ಯೂಟಿಂಗ್, ಮೈಕ್ರೋ ಸರ್ವಿಸಸ್, ವಾಟ್ ಈಸ್ ಫ್ರಂಟ್ ಎಂಡ್, ಬ್ಯಾಕ್ ಎಂಡ್, ಫ್ರಂಟ್ ಎಂಡ್ ಅಂದ್ರೆ ಏನು, ಬ್ಯಾಕ್ ಎಂಡ್ ಅಂದ್ರೆ ಏನು, ಡೆವಾಪ್ಸ್ ಅಂದ್ರೆ ಏನು, ಫುಲ್ ಸ್ಟ್ಯಾಕ್ ಅಂದ್ರೆ ಏನು, ಇದನ್ನೆಲ್ಲ ನಾನು ತುಂಬ ಈಸಿ ಎಕ್ಸಾಂಪಲ್ಸ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಪ್ಲೀಸ್ ಚೆಕ್ ದ ವಿಡಿಯೋ. ಥ್ಯಾಂಕ್ ಯು.